ಇವರು ಇಲ್ಲ ನನ್ನ ಮಗಳದ್ದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ ಮಾಡಿಯೋ ಅಥವಾ ಆಕೆನ ಹತ್ಯೆ ಮಾಡಿಯೋ ಈ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಅಂತ ಹೇಳಿ ಇವರು 2 ಬಾರಿ ಪ್ರತಿಭಟನೆ ಮಾಡಿದ ನಂತರ ಪೊಲೀಸ್ ಸ್ಟೇಷನ್ಗೆ ಒಂದು ಲೆಟರ್ ಬರುತ್ತೆ. ಏನೇನು ಅನಾಮಿಕ ಲೆಟರ್ ಬರೀತಾನೆ. ಏನಂತ? ಅವ್ರ ಮಗಳಿಗೆ ಅವರು ಹೊಡಿತಿದ್ರು, ಬೈತಿದ್ರು. ಸರ್, ನನ್ನ ಮಗಳಿಗೆ ನಾನು ಬೈದಿದ್ದೀನಿ, ಹೊಡೆದಿಲ್ಲ ಬೈದಿಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ, ಯಾರು ಹೇಳಕ್ ಸಾಧ್ಯ ಇಲ್ಲ ಸರ್. ಅವ್ರ ಮಕ್ಳಿಗೆ ಅವ್ರು ಹೊಡಿತಾರೆ, ಬೈತಾರೆ. ನಾನು ನನ್ನ ಮಗಳಿಗೆ ಹೊಡೆದೆ, ನನ್ನ ಮಗಳು ಸೂಸೈಡ್ ಮಾಡ್ಕೊಂಡಿದ್ದೆ ಹೌದಾದ್ರೆ 3 ತಿಂಗಳು ಮನೇಲಿದ್ಲು ಸರ್. 20 ಅಲ್ಲ ಈಗ ಅಲ್ಲಲ್ಲ ಸರ್, ನೀವು ಬಡಿಯೋದು ಅಥವಾ ಅಪ್ಪ ಅಮ್ಮನ ಮೇಲೆ ಸಿಟ್ಟು ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಂತಾದ್ರೆ ವಸತಿ ನಿಲಯದಲ್ಲಿ ಯಾಕೆ? 24 ಅವಳು ಇದ್ದದ್ದು ಅಪ್ಪ ಅಮ್ಮನ ಜೊತೆಯೋ ವಸತಿ ನಿಲಯದಲ್ಲೋ? ಏನ್ ಕತೆ ಹೇಳ್ತೀರ್ರಿ? 24 ದಿವಸ ಅದ್ರ ಮೇಲೆ ಹೆಂಗ್ ಸರ್ ಮಾಡ್ಕೊಂತಾಳೆ? ಹೌದು, ಬರ್ತಡೆಗೆ ಹೋಗಿದ್ದೀನಿ. ನಾನು ರಾಮ್ಟಾಗ್ ಹೊಡೆದಿಲ್ಲ, ನಾನು ಹೇಳ್ತಿರೋದು ಸಣ್ಣ ಇರ್ತಾ ಹೊಡೆದಿದ್ದೀನಿ, ಈಗ ಹೊಡೆದಿಲ್ಲ. ಆದ್ರೆ ಹೊಡೆದ್ರು 24 ದಿವಸ ಆದ್ರ ಮೇಲೆ ಸೂಸೈಡ್ ಮಾಡ್ಕೊಂತಾರ. ಏನ್ ನಾನು ಅವಳು ಕೈ ಕಾಲು ಕತ್ತರಿಸಿದಿನ, ನೆನಪಲ್ಲಿ ನೋವಲ್ಲಿ ತಡ್ಕೊಳಕಾಗದೆ ಸೂಸೈಡ್ ಮಾಡ್ಕೊಂಡ್ಲು ಅನ್ನಕ್ಕೆ. ಅಮೂಲ್ಯ ಸಾಯ್ತಾಳ ಸರ್, ಪ್ರಿನ್ಸಿಪಾಲ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತೆ ಅದೇ ಪ್ರಿನ್ಸಿಪಾಲ್ನ 3 ತಿಂಗಳಲ್ಲಿ ಶಾಸಕರು ವಾಪಸ್ ಯಾಕೆ ಹಾಕಂತಾರೆ? ಪಾಯಿಂಟ್ ಟು ಬಿ ನೋಟೆಡ್. ಯಾಕೆ ಹಾಕಂತಾರೆ ಸರ್? ಸರ್, ನನ್ನ ಮೇಲೆ ಅಮೂಲ್ಯ ಪ್ರಕರಣ ಆದಾಗ ಅಲ್ಲಿದ್ದಂಥ ಪ್ರಿನ್ಸಿಪಲ್ ಅವರನ್ನ ವರ್ಗಾವಣೆ ಮಾಡಲಾಗತ್ತೆ, ಬೇರೆ ಕಡೆಗೆ ಎತ್ತಂಗಡಿ ಮಾಡ್ತಾರೆ. ಅದಾದ ನಂತರ 3 ತಿಂಗಳಲ್ಲಿ ಮರಳಿ ಅವರನ್ನ ಅಲ್ಲಿಗೆ ಕರ್ಕೊಂಡು ಬಂದು ಜಾಯಿನ್ ಮಾಡ್ತಾರೆ. ಇದನ್ನ ಕೂಡ ಜನರು ಪಾಯಿಂಟ್ ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕೆ ಮಾಡ್ತಾರೆ ಸರ್? ಇವ್ರದ್ದು ಆಕ್ಟಿವಿಟೀಸ್ ಕರೆಕ್ಟ್ ಆಗಿ ನಡಿಬೇಕು. ಏನು ಇಲ್ಲದೆ ಅವ್ರು ಹೆಂಗೆ ಸರ್ ಅವ್ರನ್ನೇ ಕರ್ಕೊಂಬರ್ತಾರೆ? ಏನ್ ಅವ್ರ ರಿಲೇಷನ್ ಆದ್ರೂ ಕಾನೂನು ಏನು ಹೇಳುತ್ತೆ ಸರ್? ಅವ್ರ ಮೇಲೆ ಅಲಿಗೇಷನ್ ಇದೆ, ಹೆಂಗ್ ಹಾಕ್ತಾರೆ ಸರ್? ಈಗ ನನ್ನ ಮಗಳು ಆತ್ಮಹತ್ಯೆನೇ ಮಾಡ್ಕೊಂಡಿದ್ರು ಅದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇರ್ಬೇಕು ಸರ್. ಎಸ್ ಮೇಡಮ್, ಆಗ ಮಾತಾಡ್ತಾ ಹೇಳಿದ್ರು ಅಟ್ಲೀಸ್ಟ್ ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋರು ಸಡನ್ ಆಗಿ ಮಾಡ್ಕೊಳ್ಳೋದು ತುಂಬಾ ಕಡಿಮೆ. ಅವರ ಬಿಹೇವಿಯರ್ಗಳು ಚೇಂಜ್ ಆಗಿರುತ್ತೆ 1-2-3 ದಿನಗಳಲ್ಲಿ. ಸೊ ಅವರ ಆ ಬಿಹೇವಿಯರ್ ಚೇಂಜಸ್ಗಳಾಗಿರಬೇಕು. ಇಲ್ಲದೆ ಇದ್ರೆ ಸಡನ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ವೆರಿ ಬಿಗ್ ಇಂಪ್ಯಾಕ್ಟ್ ಏನಾದರೂ ಆಗಿರಬೇಕು, ಆ ಟ್ರಿಗರ್ ಆಗಿರಬೇಕು. ಆ ಸಂದರ್ಭದಲ್ಲಿ ಮಾತ್ರ ಆಗುತ್ತೆ. ನೀವು ಅದಾದ ನಂತರ ಅವರ ಸ್ನೇಹಿತರ ಜೊತೆಯಲ್ಲಿ ಅಥವಾ ಇವ್ರು ಯಾರಿಗೆ ಲೆಟರ್ ಬರೆದಿದ್ದಾರೆ, ಶ್ವೇತನ ಅವ್ರು ಯಾರಿಗೂ ಸ್ಫೂರ್ತಿ, ಅವ್ರ ಜೊತೆ ಮಾತಾಡುವಂತಹ ಕೆಲಸ ಏನಾದ್ರು ಮಾಡಿದ್ರ? ಮಾತಾಡಿ ನಮ್ಮ ಮುಂದೆನೆ ಮಾತಾಡ್ಸಿದ್ದಾರೆ. ಅವ್ರು ಹೇಳ್ತಾರೆ, ಮಕ್ಕಳೆಲ್ಲರೂ ಹೇಳ್ತಾರೆ, ಟೀಚರ್ ಹೇಳ್ತಾರೆ, ಆ ಥರ ಏನೂ ಇಲ್ಲ. ಆ ಥರ ಏನಾರು ಇದ್ರೂ, ಅಕಸ್ಮಾತ್ ಆ ಥರ ಏನಾರು ಇದ್ರೂ ಅದಕ್ಕೆ ಟೀಚರೇ ಕಾರಣ, ಅಲ್ಲಿರೋ ಸೆಕ್ಯೂರಿಟಿನೇ ಕಾರಣ, ಅಲ್ಲಿರೋ ವಾರ್ಡನ್ನೇ ಕಾರಣ. ಅವರೇ ನೋಡ್ಕೊಳ್ತಾ ಇದ್ದದ ಮಕ್ಕಳು, ಅವರೇ ಪೇರೆಂಟ್ಸ್ ಸರ್, ಅವರೇ ಸೆಕ್ಯೂರಿಟಿ ಅವರಿಗೆ. ನಾವಲ್ಲ, ನಾವು ಮನೇಲಿದ್ದೀವಿ ಸರ್. ನೋಡ್ಕೋಬೇಕಾಗಿರೋದು ಯಾರ ಕರ್ತವ್ಯ? ಈಗ ನನ್ನ ಮನೇಲಿ ಇದ್ದಿದ್ರೆ ನನ್ನ ಮಗಳು ರಾತ್ರಿ ಎದ್ದ ತಕ್ಷಣ ಎಲ್ಲಿಗೆ ಹೋಗ್ತೀಯ ಮಗ ಅಂತ ನಾನು ಕೇಳ್ತೀನಲ್ವಾ? ಅವಳೇನು ಮೆಚೂರ್ಡ್ 18-19 ಇಯರ್ಸ್ ಆದ್ರ ಮೇಲೆ ದೊಡ್ಡ ಮಗಳೇನಲ್ವಲ್ಲ, ಸಣ್ಣವಳು. ಅವಳನ್ನ ನೋಡ್ಕೋಬೇಕಾಗಿದ್ದು ಅವ್ರ ಕರ್ತವ್ಯ, ಕ್ಯಾಮ್ರಾ ಹಾಕ್ಬೇಕಾಗಿದ್ದು ಅವ್ರ ಕರ್ತವ್ಯ. ಇದೆಲ್ಲ ಕರ್ತವ್ಯ ಲೋಪ ಸರ್. ಇದು ಬೇಕು ಅಂತ ಮಾಡಿರೋ ಕೆಲಸ, ಲೋಪ ಅಲ್ಲ ಸರ್. ಬೇಕಂತಾನೆ ಅವ್ರು ಸ್ಟ್ರಾಂಗ್ ಅವ್ರು ಇದೆ ಅದು. ಇಲ್ಲ ಅಂದಿದ್ರೆ ಗಂಡು ಮಕ್ಳ ಹಾಸ್ಟೆಲ್ ಕ್ಯಾಮ್ರಾ ಇದೆ, ಹೆಣ್ಮಕ್ಳ ಹಾಸ್ಟೆಲ್ ಯಾಕೆ ಸರ್ ಕ್ಯಾಮ್ರಾ ಇಲ್ಲ? ಇಲ್ಲಿ ಕಾರಿಡಾರ್ ಅಲ್ಲಿ ಒಂದು ಆಕ್ಸಿಡೆಂಟ್ ಸರ್, ಅಮೂಲ್ಯ ಆಕ್ಸಿಡೆಂಟ್ ಆಗಿರ್ಲಿ, ಅಮೂಲ್ಯದ ಇನ್ಸಿಡೆಂಟ್ ಕೋ ಇನ್ಸಿಡೆನ್ಸ್ ಅಂತ ಕಾಣೋಣ ಸರ್. ಶಮಿತ್ ಅಂದೇನು ಸರ್, ಕೊಲೆ ಅಲ್ವಾ ಸರ್? ಹೌದಲ್ಲ ಸರ್, ಕೊಲೆ ಹೌದಾ ಅಲ್ವಾ? ಯಾಕೆ ಅಂದ್ರೆ ಅವ್ರು ಕರ್ತವ್ಯ ಮಾಡಿದ್ದಿದ್ರೆ, ಕರೆಕ್ಟಾಗಿ ಅವ್ರು ಕರ್ತವ್ಯ ಮಾಡಿದ್ದಿದ್ರೆ ನನ್ನ ಮಗಳು ಸಾಯ್ತಿರ್ಲಿಲ್ಲ, ಅಥವಾ ಸತ್ತಿದ್ರೆ ಅದಕ್ಕೆ ಇಮಿಡಿಯೇಟ್ಲಿ ರೀಸನ್ ಸಿಗ್ತಿತ್ತು, ಇಮಿಡಿಯೇಟ್ಲಿ ಸಾಕ್ಷಿ ಸಿಗ್ತಿತ್ತು. ಇವ್ರು ಯಾರು ಹೊಣೆಗಾರ ಆಗ್ತಿರ್ಲಿಲ್ಲ, ನಾನು ಯಾರನ್ನು ಕೈ ಮಾಡಿ ತೋರಿಸುವಂತ ಸಂದರ್ಭನೇ ಬರ್ತಿರ್ಲಿಲ್ಲ.